ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ 2 ಹಂತದ ಚುನಾವಣೆ ನಡೆಯುತ್ತೆ, ನಿಮ್ಗೆ ಗೊತ್ತಿದೆ. ನಾಳೆ ಮೊದಲ ಹಂತದ ಚುನಾವಣೆ ನಡೆಯುತ್ತೆ. 102 ಕ್ಷೇತ್ರಗಳಿಗೆ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಇಡೀ ದೇಶ ಸಜ್ಜಾಗಿದೆ. ಮೊದಲ ಹಂತದ ಚುನಾವಣೆಗೆ ಸಕಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಎಷ್ಟು ಕ್ಷೇತ್ರಗಳಿಗೆ? 102 ಕ್ಷೇತ್ರಗಳಿಗೆ. ಯಾವೆಲ್ಲ ರಾಜ್ಯದಲ್ಲಿ ಚುನಾವಣೆ, ಯಾವೆಲ್ಲ ಘಟಾನುಘಟಿ ನಾಯಕರ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ. ಪಕ್ಕದ ತಮಿಳುನಾಡಲ್ಲೂ ಕೂಡ ನಾಳೆನೇ ಚುನಾವಣೆ ನಡೆಯುತ್ತೆ. ಒಟ್ಟು 20 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ನಿಮ್ಮ ಫೇವರೆಟ್ ಪಾರ್ಟಿಯ ಫೇವರೆಟ್ ನಾಯಕರು ಯಾರ್ಯಾರಿದ್ದಾರೆ, ಜೊತೆಗೆ 102 ಕ್ಷೇತ್ರದಲ್ಲಿ ಕಳೆದ ಬಾರಿ ಎಷ್ಟು ಕ್ಷೇತ್ರಗಳನ್ನು ಯಾರು ಗೆದ್ಕೊಂಡ್ರು ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ನಾನು ಕೊಡ್ತೀನಿ. ಈ ಸ್ಟೋರಿ ಆದ ನಂತರ ಮೊದಲು ಈ ರಿಪೋರ್ಟ್ ನೋಡಿ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಇಡೀ ದೇಶವೇ ಸಜ್ಜು. ಮೊದಲ ಹಂತದ ಮತದಾನಕ್ಕೆ ಕೌಂಟ್ಡೌನ್. ದೇಶ ಸೇರಿದಂತೆ ಇಡೀ ವಿಶ್ವದ ಎದೆಬಡಿತ ಹೆಚ್ಚಿಸಿರುವ ಲೋಕಸಭೆ ಚುನಾವಣೆಗೆ ಭಾರತ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. 7 ಹಂತದ ಚುನಾವಣೆಯಲ್ಲಿ ಶುಕ್ರವಾರ ಮೊದಲ ಹಂತದ ಚುನಾವಣೆ ನಡೆಯಲಿದೆ. 20 ರಾಜ್ಯ, 102 ಕ್ಷೇತ್ರಗಳಲ್ಲಿ ಮತದಾನ. ಶುಕ್ರವಾರದ ಮೊದಲ ಹಂತದ ಚುನಾವಣೆಯಲ್ಲಿ 20 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆ ನಡೆಯಲಿದೆ. ಯಾವೆಲ್ಲ ಪ್ರಮುಖ ರಾಜ್ಯದಲ್ಲಿ ಚುನಾವಣೆ ನಡೆಯಲಿದೆ ಅನ್ನೋದನ್ನ ನೋಡೋದಾದ್ರೆ, ಯಾವೆಲ್ಲ ರಾಜ್ಯದಲ್ಲಿ ಚುನಾವಣೆ: ಉತ್ತರಾಖಂಡ, ಜಮ್ಮು ಕಾಶ್ಮೀರ, ಅರುಣಾಚಲ ಪ್ರದೇಶ, ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರ, ಮೇಘಾಲಯ, ಸಿಕ್ಕಿಂ, ಪಶ್ಚಿಮ ಬಂಗಾಳ, ಬಿಹಾರ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಪುದುಚೇರಿ, ತಮಿಳುನಾಡು, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ. ಮೊದಲ ಹಂತದಲ್ಲಿ ಘಟಾನುಘಟಿಗಳು ಅಖಾಡಕ್ಕೆ. ಇನ್ನು ಮೊದಲ ಹಂತದ ಚುನಾವಣೆಯಲ್ಲಿ 2 ಮಾಜಿ ಸಿಎಂ, 1 ಮಾಜಿ ರಾಜ್ಯಪಾಲರು ಸೇರಿದಂತೆ 8 ಕೇಂದ್ರ ಸಚಿವರು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಮೊದಲ ಹಂತದ ಚುನಾವಣೆಯಲ್ಲಿ ಯಾರೆಲ್ಲ ಕಣಕ್ಕೆ ಇಳಿದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಅಖಾಡದಲ್ಲಿ ಘಟಾನುಘಟಿಗಳು: ನಿತಿನ್ ಗಡ್ಕರಿ, ನಾಗ್ಪುರ, ಮಹಾರಾಷ್ಟ್ರ; ಕಿರಣ್ ರಿಜಿಜು, ಪಶ್ಚಿಮ ಅರುಣಾಚಲ ಪ್ರದೇಶ; ಸರ್ಬಾನಂದ್ ಸೋನೋವಾಲ್, ದಿಬ್ರುಗರ್, ಅಸ್ಸಾಂ; ಸಂಜೀವ್ ಬಲಿಯಾನ್, ಮುಜಾಫರ್ನಗರ, ಉತ್ತರ ಪ್ರದೇಶ; ಜಿತೇಂದ್ರ ಸಿಂಗ್, ಉಧಂಪುರ್, ಜಮ್ಮು ಕಾಶ್ಮೀರ; ಭೂಪೇಂದ್ರ ಯಾದವ್, ಆಳ್ವಾರ್, ರಾಜಸ್ಥಾನ; ಅರ್ಜುನ್ ರಾಮ್ ಮೇಘವಾಲ್, ಬಿಕನೇರ್, ರಾಜಸ್ಥಾನ; ಎ ರಾಜಾ, ನೀಲಗಿರೀಸ್, ತಮಿಳುನಾಡು; ತಮಿಳುಸಾಯಿ ಸೌಂದರರಾಜನ್, ಚೆನ್ನೈ ದಕ್ಷಿಣ, ತಮಿಳುನಾಡು; ಅಣ್ಣಾಮಲೈ, ಕೊಯಮತ್ತೂರ್, ತಮಿಳುನಾಡು; ದಯಾನಿಧಿ ಮರನ್, ಚೆನ್ನೈ ಸೆಂಟ್ರಲ್, ತಮಿಳುನಾಡು. ಒಟ್ನಲ್ಲಿ ಮೊದಲ ಹಂತದ ಚುನಾವಣೆಗೆ ಚುನಾವಣಾ ಆಯೋಗ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಎಲ್ಲೂ ಹಿಂಸಾಚಾರ, ಅಕ್ರಮಗಳು ನಡೆಯದಂತೆ ಭದ್ರತೆ ಜೊತೆ ಹದ್ದಿನ ಕಣ್ಣಿಡಲಾಗಿದೆ. ಮತದಾರರು ಮತದಾನ ಮಾಡಲು ಕಾತುರದಿಂದ ಕಾಯುತ್ತಿದ್ದಾರೆ. ಹಾಗಿದ್ರೆ ಬನ್ನಿ, ಮೊದಲ ಹಂತದ ಕದನ ಎಲ್ಲಿ? ಕಳೆದ ಬಾರಿ 102 ಕ್ಷೇತ್ರಗಳಲ್ಲಿ, ಇವತ್ತು ನಾಳೆ ಕೂಡ 102 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ. ನಾನು ನಿಮಗೆ ಕೊಡ್ತಾ ಇರುವಂಥ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ, ಕಳೆದ ಬಾರಿ ಇದೇ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿತ್ತಲ್ಲ, ಏನಾಯಿತು? ಕಳೆದ ಬಾರಿ 102 ಕ್ಷೇತ್ರಗಳ ಪೈಕಿ 51ರಲ್ಲಿ NDA ಜಯಗಳಿಸಿತ್ತು. 50% NDA ಜಯಗಳಿಸಿತ್ತು. ನಿಮಗೊಂದು ಐಡಿಯಾ ಬರಲಿ ಅಂತೇಳಿ. 370, 400 ಅಂತ BJP ಹೇಳ್ತಾ ಇದೆಯಲ್ಲ, ಇಲ್ಲ ಇಂಡಿಯಾ ಮೈತ್ರಿಕೂಟ ಬರುತ್ತೆ ಅಂತೇಳಿ ಇಂಡಿಯಾ ಕೂಟ ಹೇಳ್ತಾ ಇದೆಯಲ್ಲ. ಈಗ ನಿಮಗೊಂದು ಐಡಿಯಾ ಕೊಡ್ತಾ ಹೋಗ್ತೀನಿ. ನಾಳೆ ಎಲೆಕ್ಷನ್ ಆಗೋದು, ರಿಸಲ್ಟ್ ಇವತ್ತೇ ಕೊಡ್ತೀನಿ. ಕಳೆದ ಬಾರಿ ಮತ್ತು ಈ ಬಾರಿ ನೀವು ಕಂಪೇರ್ ಮಾಡಿ ನೋಡ್ಕೊಳ್ಳಿ. ನೋಡಿ, ಕಳೆದ ಬಾರಿ 102ರ ಪೈಕಿ 51ರಲ್ಲಿ NDA ಜಯ. NDA ಗೆದ್ದ 51 ಕ್ಷೇತ್ರಗಳ ಪೈಕಿ 40ರಲ್ಲಿ BJP ಗೆದ್ದಿತ್ತು. 40, 102ರಲ್ಲಿ 40 BJP. 40 ಸ್ಥಾನಗಳೊಂದಿಗೆ BJP ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿತ್ತು. ನೀವು 102 ಮಾತ್ರ ನೋಡಿದರೆ BJP 40 ಗೆದ್ದಿತ್ತು. ಇನ್ನು ಮಿತ್ರ ಪಕ್ಷಗಳಾದ LJP 2, JDU 1, ಶಿವಸೇನೆ 1ರಲ್ಲಿ ಜಯಗಳಿಸಿತ್ತು. ಈಶಾನ್ಯದ NPF, NPP, NDPP, MNF, SMK ಇವೆಲ್ಲ ಸಿಂಗಲ್ ಒಂದೊಂದರಲ್ಲಿ. ಇನ್ನು ಇದು BJPದಾದರೆ, BJP 102ರಲ್ಲಿ, NDA 51. ಹಾಗಿದ್ದರೆ ವಿರೋಧ ಪಕ್ಷಗಳೆಷ್ಟು? ಅದು ಅಷ್ಟೇ. ಎಷ್ಟು ಹಾಗಿದ್ರೆ? ಯಾವ್ಯಾವುದು? 102ರಲ್ಲಿ 51 NDA ಮೈತ್ರಿಕೂಟ ಅಂದರೆ ಉಳಿದದ್ದು 51, 50-50 ಇದೆ. ಆದರೆ ಯಾವ ಪಕ್ಷ? 102ರ ಪೈಕಿ ವಿರೋಧ ಪಕ್ಷಗಳ ಪೈಕಿ
DMK 24ರಲ್ಲಿ ಗೆದ್ದಿತ್ತು. ಕೇವಲ 15 ಸ್ಥಾನಗಳಿಗೆ ತೃಪ್ತಿಪಟ್ಟಿತ್ತು ಕಾಂಗ್ರೆಸ್. 102ರಲ್ಲಿ, ಈಗ ಹೇಳ್ತೀನಿ ಕೇಳಿ, 102ರಲ್ಲಿ 40 BJP, 24 DMK, 15 ಕಾಂಗ್ರೆಸ್. ಉಳಿದದ್ದು CPM, CPI 2, VCK, NCP, ಮುಸ್ಲಿಂ ಲೀಗ್ 1, ಈ ರೀತಿ. ಇನ್ನು ಉತ್ತರ ಪ್ರದೇಶದಲ್ಲಿ BSP, SP ತಲಾ 2 ಸ್ಥಾನಗಳಲ್ಲಿ ಗೆಲುವು ಗಳಿಸಿಕೊಂಡಿತ್ತು. 2014 ಮತ್ತು 19ರಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ 0 ಸುತ್ತಿತ್ತು. ಉತ್ತರಾಖಂಡದ 5, ಬಂಗಾಳದ ಎಲ್ಲ 8ರಲ್ಲಿ ಕಮಲ ಅರಳಿತ್ತು. ಈಗ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ನಾಳೆ ಚುನಾವಣೆ ನಡೆಯುತ್ತೆ ಇಷ್ಟು ಕ್ಷೇತ್ರಗಳಿಗೆ. ನಾಳೆ ಚುನಾವಣೆ ನಡೆಯುತ್ತೆ, ಜೂನ್ 4ನೇ ತಾರೀಕು ರಿಸಲ್ಟ್ ಕೊಡ್ತೀವಿ. ಕಳೆದ ಬಾರಿ 102 ಕ್ಷೇತ್ರಗಳ ಚುನಾವಣೆ ನಡೆದಿತ್ತಲ್ಲ, ಬನ್ನಿ ನೋಡೋಣ ಬನ್ನಿ. 102 ಕ್ಷೇತ್ರಗಳ ಪೈಕಿ BJP ನೋಡಿ 40 BJP 40, ಅದರ ಮಿತ್ರರು 11. ಆ ನಂತರ 102ರಲ್ಲಿ ಕಾಂಗ್ರೆಸ್ 15, DMK 24. ಅರ್ಥ ಆಯ್ತಲ್ಲ? 2 ಮಿತ್ರ ಪಕ್ಷಗಳು ಕಳೆದ ಬಾರಿ 51 ಗಳಿಸಿತ್ತು. BJP 102ರಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು 40, ಅದರ ಮಿತ್ರ ಪಕ್ಷಗಳು 11 ಗಳಿಸಿತ್ತು. ವಿರೋಧ ಪಕ್ಷಗಳ ಪೈಕಿ DMK ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು 24 ಗಳಿಸಿತ್ತು. ಕಾಂಗ್ರೆಸ್ 15 ಗಳಿಸಿತ್ತು. ನಾನು ಕಳೆದ ಬಾರಿ ರಿಸಲ್ಟ್ ಕೊಟ್ಟಿದ್ದೀನಿ, ಇನ್ನೊಂದು ಹಂತದಲ್ಲಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.